ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೀತಾ ಇರೋದ್ರ ಬಗ್ಗೆ ನಿರಂತರವಾಗಿ ಹೇಗೆ ಸುದ್ದಿಗಳು ಬರ್ತಾ ಇರ್ತಾವೋ, ಆ ರಾಜ್ಯದಿಂದ ದಲಿತರ ಮೇಲೆ ನಡೆಯುವಂತಹ ದೌರ್ಜನ್ಯ ಪ್ರಕರಣಗಳು ಸಹ ನಿರಂತರವಾಗಿ ಏರಿಕೆಯನ್ನ ಕಾಣ್ತಾನೆ ಇದೆ. ಒಂದರ ನಂತರ ಒಂದು ಏನಾದ್ರೂ ಒಂದು ಘಟನೆ ಅಲ್ಲಿ ನಡೀತಾನೆ ಇರುತ್ತೆ. ನೀಚ ಕೃತ್ಯಗಳು ನಿರಂತರವಾಗಿ ಆಗ್ತಾನೆ ಇರ್ತವೆ. ಅಂತಹದೇ ಒಂದು ಪ್ರಕರಣ ಹೊರಗಡೆ ಬಂದಿದೆ. ಇದು ನಡೆದು 3 ತಿಂಗಳಾಗಿದೆಯಂತೆ. ಈಗ ವಿಡಿಯೋ ವೈರಲ್ ಆಗಿರುವ ಕಾರಣಕ್ಕಾಗಿ ಇದು ಪ್ರಕರಣ ಆಗಿದೆ. ಇಲ್ಲದೆ ಹೋಗಿದ್ರೆ, ವಿಡಿಯೋ ಬರದೇ ಹೋಗಿದ್ದಿದ್ರೆ ಇದು ಹಾಗೆ ಮುಚ್ಚಿ ಹೋಗ್ತಿತ್ತು. ಸೊ ಏನಿದು ಪ್ರಕರಣ, ವಿವರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿರುವಂತಹ ನವಾಬ್ಗಂಜ್ ಅನ್ನುವಂತಹ ಪ್ರದೇಶದಲ್ಲಿ ಪಪ್ಪು ದಿವಾಕರ್ ಅನ್ನುವಂತಹ ಒಬ್ಬ ದಲಿತ ಯುವಕ. ಆ ಯುವಕ ತನಗೆ ಪರಿಚಯ ಇರುವಂತಹ ಒಂದು ವ್ಯಕ್ತಿ ಚಂದ್ರಸೇನ್ ಅನ್ನುವಂತಹ ಸೋಕಾಲ್ಡ್ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಸಮುದಾಯಕ್ಕೆ ಸೇರಿದವನಿಗೆ 4.5 ಲಕ್ಷ ಸಾಲ ಕೊಟ್ಟಿದ್ದಂತೆ. ಯಾರು? ದಲಿತ ವ್ಯಕ್ತಿ ಸಾಲ ಕೊಟ್ಟಿರೋದಿಲ್ಲಿ. ನಾನು ಟ್ರ್ಯಾಕ್ಟರ್ ತಗೊಳ್ಬೇಕು, ನನ್ನ ಹತ್ರ ಹಣದ ಕೊರತೆ ಇದೆ, ದಯವಿಟ್ಟು ಸಹಾಯ ಮಾಡುವಂತ ಸಹಾಯ ಬೇಡಿ ಪಡ್ಕೊಂಡಿದ್ದಾನೆ ಈ ಚಂದ್ರಸೇನ್ ಅನ್ನುವಂಥವನು. 4.5 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ. ಆದ್ರೆ ಆ ಹಣವನ್ನ ವಾಪಸ್ ಕೇಳಿ ಅವನ ಮನೆ ಮುಂದೆ ಹೋದಾಗ ಅವನು ಮತ್ತು ಅವನ ಮಕ್ಕಳು ಸೇರ್ಕೊಂಡು ಈ ಯುವಕನಿಗೆ ಅವಮಾನ ಮಾಡಿದರೆ, ಜಾತಿ ನಿಂದನೆ ಮಾಡಿದರೆ. ಅಷ್ಟು ಮಾತ್ರ ಅಲ್ಲ, ಅವನನ್ನು ಹಿಡ್ಕೊಂಡು ಕೂರಿಸ್ಕೊಂಡು ತಲೆ ಕೂದಲನ್ನ ಆಲ್ಮೋಸ್ಟ್ ಬೋಳಿಸಿ, ಕತ್ತರಿಸಿ, ಮೀಸೆ ಬೋಳಿಸಿ, ಅವನ ಮುಖಕ್ಕೆ ಒಂದಷ್ಟು ಕೊಚ್ಚೆ ಸಹ ಬಳೆದಿದ್ದಾರೆ. ಬಳೆದು ಅವಮಾನ ಮಾಡಿ ಕಳಿಸಿದ್ದಾರೆ. ಈ ಮೀಸೆ ಬಳಸೋದು ಇದೆಯಲ್ಲ, ಮೀಸೆ ಬಳಸೋದು ಈ ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತು, ಬಿಹಾರ, ಈ ಏನು ಬೆಲ್ಟ್ ಇದೆಯಲ್ಲ, ಸೋಕಾಲ್ಡ್ ಹಿಂದಿ ಬೆಲ್ಟ್ ಅಂತ ಏನ್ ಕರೀತಾರಲ್ಲ, ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ದಲಿತರು ಮೀಸೆನೇ ಬಿಡಬಾರ್ದು ಅನ್ನೋದು ಇವರ ಆಕ್ರೋಶ. ದಲಿತರು ಗುಲಾಮರ ತರ ಇರಬೇಕು, ಮೀಸೆ ಯಾಕೆ ಬಿಡಬೇಕು, ಒಳ್ಳೆ ಮದುವೆ ಯಾಕೆ ಆಗಬೇಕು, ಯಾಕೆ ಓದಬೇಕು, ಒಳ್ಳೆ ಬಟ್ಟೆ ಯಾಕೆ ಹಾಕೋಬೇಕು, ಒಳ್ಳೆ ಜೀವನ ಯಾಕೆ ನಡೆಸಬೇಕು, ಯಾವುದು ಮಾಡಿದ್ರು ಅಲ್ಲಿ ಸಹಿಸ್ಕೊಳ್ಳೋದಿಲ್ಲ. ಯಾವುದು ಮಾಡಿದ್ರು ಸಹಿಸ್ಕೊಳ್ಳೋದಿಲ್ಲ. ಹಲ್ಲೆ ಆಗುತ್ತೆ, ದಾಳಿ ಆಗುತ್ತೆ, ಕೊಲೆಗಳೇ ನಡೆದೋಗ್ತವೆ ಸಾಕಷ್ಟು ಪ್ರಕರಣಗಳಲ್ಲಿ. ಈ ಪ್ರಕರಣದಲ್ಲಿಯೂ ಸಹ ಅವನ ಮೀಸೆ ಮೇಲೆ ಸಿಟ್ಟು ನೋಡಿ ಅವರಿಗೆ. ಮೀಸೆ ಮೇಲೆ ಇಷ್ಟಕ್ಕೂ ಅವನ ದುಡ್ಡು ತಗೊಂಡಿರೋರು ಈ ಕೆಲಸ ಮಾಡಿರೋದು. ದಲಿತನಿಂದ ದುಡ್ಡು ಸಾಲ ತಗೊಂಡಿರುವಂತಹ ವ್ಯಕ್ತಿಗಳು ಈ ಕೆಲಸ ಮಾಡಿರೋದು. ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ, ಮತ್ತೆ ಅವನು ಆ ಊರಲ್ಲಿ ಮುಖ ಎತ್ತಿ ಓಡಾಡಬಾರ್ದು, ಮತ್ತೆ ಸಾಲ ವಾಪಸ್ ಕೇಳ್ಕೊಂಡು ಬರಬಾರ್ದು. ಸಣ್ಣ ಸಣ್ಣ ಮಕ್ಕಳ ಎದುರುಗಡೆ, ಇಡೀ ಊರ ಎದುರುಗಡೆ, ನಡು ರಸ್ತೆಯಲ್ಲಿ ಕೂರಿಸ್ಕೊಂಡು ಅವನ ತಲೆ ಕೂದಲು ತೆಗಿಯೋದು, ಮೀಸೆಯನ್ನು ಬೋಳಿಸ್ಬಿಸಾಕಿದ್ರೆ ಅವನಿಗೆ ಅವಮಾನ ಆಗುತ್ತೆ. ಅಷ್ಟು ಸಾಲದು, ತೃಪ್ತಿ ಆಗ್ಲಿಲ್ಲ ಅಂದ್ರೆ ಮುಖಕ್ಕೆ ಒಂದಷ್ಟು ಕೊಚ್ಚೆನೋ ಕೆಸರೋ ಏನೋ ಬಳದ್ ಬಿಟ್ಬಿಡೋದು. ಅಷ್ಟೇ ಅಷ್ಟೇ. ಯಾಕೆಂದ್ರೆ ಅವನು ದಲಿತ. ಅವನು ಪಾಪ ಮಾನಕ್ಕಂಜಿ, ಅವಮಾನ ಆಗತ್ತೆ. ಇನ್ನು ಈಗಾಗ್ಲೇ ಊರಲ್ಲಿ ಅವಮಾನ ಆಗಿದೆ, ಇದು ದೂರು ಕೊಟ್ರೆ ಇನ್ನು ಎಲ್ಲ ಕಡೆ ಅವಮಾನ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದಂತೆ. ಈಗ ಆ ಒಂದು ಘಟನೆಯನ್ನ ಯಾರೋ ವಿಡಿಯೋ ಮಾಡಿರೋ ಕಾರಣಕ್ಕಾಗಿ ಹೊರಗಡೆ ಬಂದಿದೆ. ಹೊರಗಡೆ ಬಂದ ತಕ್ಷಣನೇ ಪೊಲೀಸರ ಮೇಲೆ ಪ್ರೆಷರ್ ಬಿದ್ದಿದೆ. ಪೊಲೀಸರು ವಿಧಿ ಇಲ್ಲದೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಆದಷ್ಟು ಸೋಕಾಲ್ಡ್ ಮೇಲ್ಜಾತಿಯವರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಆರೋಪಗಳೇ ಕೇಳಿ ಬರೋದು ನಮ್ಗೆ ಯಾವಾಗ್ಲೂ ಸಹ. ಅದು ರೇಪ್ ಕೇಸ್ಗಳಾದ್ರೂ ಸರಿನೇ, ಹೆದರಿಸ್ತಾರೆ, ಬೆದರಿಸ್ತಾರೆ, ಕೇಸ್ ಕೊಡೋರ ಮೇಲೆ, ಸಂತ್ರಸ್ತರ ಮೇಲೆ ದೌರ್ಜನ್ಯ ನಡೆಸ್ತಾರೆ ಅಂತ ಸಾಕಷ್ಟು ಆರೋಪಗಳು ಸಾಕಷ್ಟು ಬಾರಿ ನಾವು ಕೇಳಿದೀವಿ. ಹತ್ರಾಸಿಂದ ಹಿಡಿದು ಸಾಕಷ್ಟು ಘಟನೆಗಳನ್ನು ಕೇಳಿದ್ದೀವಿ. ಇಲ್ಲಿಯೂ ಸಹ ದೂರು ಕೊಟ್ಟಿಲ್ಲ ಅಂದಿದ್ರೆ, ಅಥವಾ ಪೊಲೀಸರ ಗಮನಕ್ಕೆ ಬಂದು ಎಲ್ಲೂ ಅದು ವೈರಲ್ ಆಗಿಲ್ಲ ಅಂದಿದ್ರೆ ಸುಮ್ಮನಿದ್ದು ಬಿಟ್ಟಿರೋರು. ಬಟ್ ಈಗ ವಿಡಿಯೋ ವೈರಲ್ ಆಗಿದೆ. ವಿಧಿ ಇಲ್ಲದೆ ಅವರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆ ಹುಡುಗನಿಗೆ, ಆ ಯುವಕನಿಗೆ ಈಗ ನ್ಯಾಯ ಸಿಗುವ ಸಾಧ್ಯತೆಗಳಿದೆ. ಅಟ್ಲೀಸ್ಟ್ ಅವನಿಗಾದ ಅವಮಾನಕ್ಕೆ ನ್ಯಾಯ. ದುಡ್ಡು ಕೊಟ್ಟಿರೋದಕ್ಕೆ ಅದಕ್ಕೇನು ಅಗ್ರಿಮೆಂಟ್ ಇದೆಯೋ, ಪ್ರೂಫ್ ಇದೆಯೋ ಗೊತ್ತಿಲ್ಲ. ಪ್ರೂಫ್ ಇರಲ್ಲ. ಏನೋ ಪರಿಚಯದಲ್ಲಿ ದುಡ್ಡು ಕೊಟ್ಟಿರಬಹುದು, ಅದಕ್ಕೆ ಪ್ರೂಫ್ ಇರಲ್ಲ. ಆ ಪ್ರೂಫ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನನ್ನ ಆ ರೀತಿ ಅವಮಾನ ಮಾಡಿರ್ತಾರೆ ಇವರು. ಅದೆಲ್ಲವೂ ಇನ್ನು ಮುಂದೆ ಹೊರಗಡೆ ಬರಬೇಕು. ಯಾಕಂದ್ರೆ ಈಗ 3 ತಿಂಗಳು ಆದ್ಮೇಲೆ ಈ ಪ್ರಕರಣ ಈಗ ಬೆಳಕಿಗೆ ಬಂದಿರೋದ್ರಿಂದ ಇನ್ಮೇಲೆ ತನಿಖೆ ಆಗಬೇಕು, ಅದು ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ದಲಿತರ ಮೇಲೆ ಯಾವೆಲ್ಲಾ ರೀತಿಯಲ್ಲಿ ದೌರ್ಜನ್ಯ ನಡೆಸ್ಬೋದು, ಆ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ಸಹ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಕೀಳು ಮನಸ್ಥಿತಿ ಜನ ಮಾಡ್ಕೊಂಡೇ ಬರ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಂತೂ ಅವ್ರಿಗೊಂದು ಕೊಂಬು ಎಕ್ಸ್ಟ್ರಾ ಇರುತ್ತೆ.
ಒಂದು ಕೊಂಬು ಎಕ್ಸ್ಟ್ರಾ ಇರುತ್ತೆ. ಅದನ್ನ ನಿರ್ಭೀತಿಯಿಂದ ಮಾಡ್ತಾರೆ, ಯಥೇಚ್ಛವಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅಂತಹದ್ದೇ ಒಂದು ಘಟನೆ ಈಗ ಈ ಇಲ್ಲಿಂದ ವರದಿ ಆಗ್ತಾ ಇದೆ. ಸೊ ಇದಿಷ್ಟು ಬರೇಲಿ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ತಾನು ಕೊಟ್ಟ ಸಾಲವನ್ನ ವಾಪಸ್ ಕೇಳೋದಕ್ಕೆ ಹೋದಾಗ ದಲಿತನ ತಲೆಯನ್ನು ಬೋಳಿಸಿ, ಮೀಸೆ ಬೋಳಿಸಿ, ಕೆಸರು ಮೆತ್ತಿ ಅವನಿಗೆ ಅವಮಾನ ಮಾಡಿ ಕಳಿಸಿದ ಪ್ರಕರಣದ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.